ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ನಮ್ಮ ಹುಡುಗರೆಲ್ಲ ಸೇರ್ಕೊಂಡು ಎಲ್ಲಿ ಹೋಗ್ತಿದ್ದೀವಿ? ಓಕೆ, ಝೂ ಗಾರ್ಡ್ಗೆ ಹೋಗ್ತಿದ್ದೀವಿ. ಬನ್ನಿ, ವ್ಲಾಗ್ ಹೇಗಾಗುತ್ತೆ ನೋಡೋಣ. ಓಕೆನಾ, ಲೆಟ್ಸ್ ಗೋ. ಗಾಯ್ಸ್, ಫೈನಲಿ ನಾವು ಮೈಸೂರಿಗೆ ಎಂಟ್ರಿ ಆದೋ. ಅಲ್ಲಿ ನಮ್ಮೂರಿಂದ ಮಾಡಬೇಕಿತ್ತು, ಆದರೆ ಸ್ವಲ್ಪ ಬಸ್ಸು ರಶ್ ಇದ್ರಿಂದ ಸೊ ಮಾಡೋಕ್ಕಾಗಲಿಲ್ಲ ವ್ಲಾಗು. ಸೊ ಏನೂ ಮಾಡೋಕ್ಕಾಗಲ್ಲ. ಇಲ್ಲಿಂದ ನಮ್ಮ ವ್ಲಾಗ್ ಶುರುವಾಗುತ್ತೆ. ನಾವು ಇವಾಗ ಹೋಗ್ತಿರೋದು ಎಲ್ಲಿಗಪ್ಪ ಅಂತ ಹೇಳಿದ್ರೆ, ಸಿಟಿ ಬಸ್ ಸ್ಟ್ಯಾಂಡ್ಗೆ. ಸಿಟಿ ಬಸ್ ಸ್ಟ್ಯಾಂಡಿಂದ ನೆಕ್ಸ್ಟು ಝೂಗೆ ಟಿಕೆಟ್ ತಗೊಂಡು ಹೋಗ್ತಾರೆ. ಎಲ್ಲ ಟಿಕೆಟ್ ತಗೊಂಡು ಹೋಗ್ತಾರೆ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಓಕೆನಾ. ಸೊ ಹಾಗಾಗಿ ಈಗ ಎಲ್ಲ ಹೋಗ್ತಾ ಇದ್ದೀವಿ. ಎಲ್ಲ ಹುಡುಗರು ಎಲ್ಲ ಖುಷಿಯಪ್ಪ. ನೋಡೋಣ ಬನ್ನಿ ಇನ್ನೂ ಹೆಂಗಿರುತ್ತೆ ಏನು. ನಾನು ಇದೇ ಫಸ್ಟು ಐ ಥಿಂಕ್ ಹೋಗ್ತಿರೋದು ಅನ್ಕೋತೀನಿ. ನಾನು ಅವಾಗಲಿಂದ ನನಗೆ ಈ ಝೂ ಇದೆಲ್ಲ ಇಂಟ್ರೆಸ್ಟ್ ಇಲ್ಲ. ಇವ್ರು ಏನೋ ಹುಡುಗರು ಫೋರ್ಸ್ ಮಾಡಿದ್ರು ಅಂತ ಸೊ ಎಲ್ಲ ಹೋಗ್ತಾಯಿದ್ದೀವಿ. ನೋಡೋಣ, ಫಸ್ಟ್ ಟೈಮು ಝೂ ನೋಡಕ್ಕೆ ಹೋಗ್ತಾಯಿದ್ದೀವಿ. ನಮ್ಮ ಗ್ಯಾಂಗಲ್ಲಿ ಒಬ್ಬ ಎತ್ತರವಾದ ಹಾಗೂ ತುಂಬ ಬಲಿಷ್ಠವಾದ ಒಬ್ಬ ವ್ಯಕ್ತಿ ಇದ್ದಾನೆ. ಅವನ್ನ ತೋರಿಸ್ತೀನಿ ನೋಡಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಯ್ ಬ್ರೋ ಅಂತೆ. ಇವನೇ ಹೇಳ್ಬೇಕಂದ್ರೆ ಎಲ್ಲರೂ ದೊಡ್ಡ ದೊಡ್ಡ ಹುಡುಗರು ಹೋದರೆ ನಮ್ಮ ಗ್ಯಾಂಗ್ ನೋಡಿ ಹೇಗಿದೆ ಅಂತ. ಎಲ್ಲ ಚಿಟರಿ ಪಲ್ಟರಿಗಳೇ, ನಿಮಗೆ ಗೊತ್ತಿರೋ ಎಲ್ಲ ರೀಲ್ಸ್ ಮಾಡೋ ಹುಡುಗರೇ. ಹಾಗಾಗಿ ನಾವೇ ಹೋಗ್ತಿದ್ದೀವಿ. ಇನ್ನು ದೊಡ್ಡ ಹುಡುಗರು ಬರ್ತೀನಿ ಅಂದರು, ಅವರು ಬೇರೆ ಕಡೆ ಹೋಗ್ತಿದ್ದಾರಂತೆ. ಸೊ ಹಾಗಾಗಿ ಸುಮ್ಮನೆ ನಾನೇ ಆಗಿದ್ದಾಗಲೇ ಮಾದಪ್ಪನ ಜಾತ್ರೆ ಅಂದ್ಕೊಂಡು ಒಬ್ಬನೇ ಕರ್ಕೊಂಡು ಹೋಗ್ತಾ ಇದ್ದೀನಿ. ಗಾಯ್ಸ್, ಫೈನಲಿ ಬಂದು ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದು ಈಗ 201 ಅಂತೆ ಬಸ್ ನಂಬರು. ಸೊ ಹೋಗ್ತಾ ಇದ್ದೀನಿ. ಗಾಯ್ಸ್, ಫೈನಲಿ ಬಂದು ಹೊರಗಡೆ ಹೋಗ್ತಾ ಇದ್ದೀವಿ. ಬಂದಿದ ತಕ್ಷಣ ಬ್ಯಾಗೆಲ್ಲ ಚೆಕ್ ಮಾಡ್ತಾರೆ. ನಮಗೆ ಸ್ವಲ್ಪ ಭಯ ಥರ ಆಗ್ಬಿಡ್ತು. ಈ ಮೋಟರ್ ತಗೊಂಡಿದ್ದೆ ಎಲ್ಲ ಬ್ಯಾಗ್ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ಬಿಟ್ಟು ಎಲ್ಲ ಒಳ್ಳೆ ಕಿಡ್ನಾಪರ್ಸ್ ಇರೋಂಗವರಲ್ಲ ಅಂತ ಹೇಳ್ತಾರೆ ಅಲ್ಲಿ ಚೆಕಿಂಗ್. ಬನ್ನಿ ನೋಡೋಣ. ಬಂದು ಫೈನಲಿ ಒಳಗಡೆ ತುಂಬ ಪ್ರಶಾಂತವಾಗಿದೆ. ಹುಡುಗರೆಲ್ಲ ಫುಲ್ಲು ಎಕ್ಸೈಟ್ಮೆಂಟ್ ಅಲ್ಲ ಅವ್ರೆ. ನೋಡೋಣ ಬನ್ನಿ. ನನಗೂ ಗೊತ್ತಿಲ್ಲ ಯಾವ್ಯಾವ ಕಡೆ ಹೋಗ್ಬೇಕು ಅಂತ. ಇಲ್ಲಿ ನೋಡೋಣ ಬನ್ನಿ. ಫಸ್ಟು ಮ್ಯಾಪ್ ನೋಡೋಣ ಬನ್ನಿ. ಗೆಳೆಯರೇ, ಏನಂತ ಹೇಳಿದ್ರೆ, ಈ ಒಂದು ಝೂನ ಶ್ರೀ ಚಾಮರಾಜೇಂದ್ರರವರ ಆಳ್ವಿಕೆ ಕಾಲದಲ್ಲಿ ಕಟ್ಟಿಸಲಾಗಿದೆ ಅಂತ ಹೇಳ್ಬೋದು. ಹಾಗೆ ಇದು ಭಾರತದಲ್ಲೇ ಒಂದು ಹಳೆಯ ಮೃಗಾಲಯಗಳಲ್ಲಿ ಇದು ಒಂದು. ಹಾಗೆ ಇದು ಸರಿಸುಮಾರು 157 ಎಕರೆ ಇದೆ ಅಂತೆ. ನೋಡೋಣ ಬನ್ನಿ, 157 ಎಕರೆ ಇದೆ, ಏನಿದೆ ನೋಡೋಣ ಬನ್ನಿ. ಗಾಯ್ಸ್, ನಿಮ್ಗೊಂದು ಗೂಬೆ ತೋರಿಸ್ತೀನಿ ನೋಡಿ. ಅಲ್ಲೊಂದು ಗೂಬೆಗಳವೆ, ನಮ್ಮ ಜೊತೆನೂ ಸುಮಾರು ಗೂಬೆಗಳವ್ರೆ. ಇಲ್ಲೊಂದು ಕರಿ ಗೂಬೆ ಇದೆ ನೋಡಿ. ಎಂಟ್ರೆನ್ಸ್ ಆಗಿದ ತಕ್ಷಣ ಸ್ಟಾರ್ಟಿಂಗ್ಗೆ ಬರೀ ಬರ್ಡ್ಸ್ಗಳೇ ಇದ್ದಾವೆ. ಅದಾದಮೇಲೆ ಐ ಥಿಂಕ್ ಅನಿಮಲ್ಸ್ ಇರ್ಬೋದು ಅನ್ಕೊಂತೀನಿ. ಆಲ್ಮೋಸ್ಟ್ ಈಗ ಎಲ್ಲ ನೋಡ್ರೆ ನಮ್ಮ ಹಳ್ಳಿಯಲ್ಲೇ ಸಿಗುತ್ತೆ ಇವೆಲ್ಲ.
ಕೊಕ್ಕರೆ ಸಿಗುತ್ತೆ ಈಗ ನಮ್ಮ ಹಳ್ಳಿಲೇ ಸಿಗ್ತವೆ ಇದು. ಈಗೊಂದು ಸಾರಸ್ ಕ್ರೇನ್ ಅಂತ ಐತೆ ನೋಡಿ. ಗೈಸ್ ನೆಕ್ಸ್ಟು ವೈಟ್ ಪಿಕಾಕ್ಸ್ ಅಂತೆ. ನಾನೊಂದು ವೈಟ್ ಪಿಕಾಕ್. ಹೊಟ್ಟೆ ಉರಿ ನಮ್ಮ ಹುಡುಗರಿಗೆ ವೈಟ್ ಪಿಕಾಕ್ ಅಂದರೆ ನೋಡಿ ತೋರಿಸ್ತೀನಿ. ಅಲ್ಲೇನು ನೋಡ್ತಾರ ವೈಟ್ ಪಿಕಾಕು. ನಮ್ಮ ಹತ್ರ ಒಂದಿದೆ ವೈಟ್ ಪಿಕಾಕ್ ನೋಡಿ. ಎತ್ಕೋ ನೆಕ್ಸ್ಟು ಪಿಕಾಕ್ಸ್ ಆಯಿತು. ನೆಕ್ಸ್ಟ್ ಏನಿದೆ ಬನ್ರ, ನೆಕ್ಸ್ಟ್ ಏನಿದೆ ಅಂತ ನೋಡೋಣ ಬನ್ನಿ. ಇದು ಯಾವ ಪಕ್ಷಿ ಅಂತ ನನಗಂತೂ ಗೊತ್ತಿಲ್ಲ. ಬಕ ಪಕ್ಷಿ ಅಂತೆ. ಇಲ್ಲೊಬ್ಬವನೇ ಬಗದಾಕನು. ನಿನ್ ಮನೆ ಬಾಗ್ಲಿಗೆ ನಾವೇನು ಕೋಳಿ ಇಲ್ದೆ ಬಂದಿಲ್ಲ. ಇಲ್ಲ ನಮ್ಮ ಮನೆ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ. ನೋಡ ಬನ್ನಿ ಬಕ ಪಕ್ಷಿ. ತುಂಬಾ ವಯಸ್ಸಾಗೈತೆ ಅದಕ್ಕೆ. ಮುದಿ 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 ಮುಂಡೆದು ಅವಾಗಲಿಂದ ಸುಮ್ಮನೆ ಕೂತೈತೆ ನೋಡಿ. ನೆಕ್ಸ್ಟು ಯಾವ ಶಿಷ್ಯ ಯಾವ ಅಕ್ಕಿ ಅದು ಯಾವ ಅಕ್ಕಿ? ಇಲ್ಲಿ ಯಾವುದೋ ಹೇಳ್ದಲ್ಲ ಯಾವುದೋ ಅಕ್ಕಿ ಅಂತ. ಅದು ಯಾವುದು ಕಲರ್ ಅಕ್ಕಿ ಅಂತ ತೋರಿಸ್ತೀನಿ ಬನ್ನಿ. ಅದು ಯಾವ ಕಲರ್ ಅಂತ. ಗಾಯ್ಸ್ ಇನ್ನೂ 1 ಕಿಲೋಮೀಟ್ರು ಐ ಥಿಂಕ್ ಬರೀ ಪಕ್ಷಿಗಳೇ ಅನ್ಕೋತೀನಿ. ನಮ್ಮ ಊರಲ್ಲಿ ನೋಡಿರೋ ಪಕ್ಷಿಗಳೇ ಸಾಕು, ಮತ್ತೆ ಬೇಡ. ಅನಿಮಲ್ಸ್ ನೋಡಬೇಕು ಅಂತ ಕ್ಯೂರಿಯಾಸಿಟಿ ನನಗೆ. ಏನು ಹೇಳಿ ಕ್ಯೂರಿಯಾಸಿಟಿ. ನೋಡ ಬನ್ನಿ. ಇದೆಲ್ಲ ನಾನು ನೋಡಿದ್ದೀನಿ. ನಾನು 1993 ನೋಡಿದ್ದೀನಿ. ಈಗೇನು ನೋಡೋದು ಝೂದಲ್ಲಿ ಯಾವ್ದು ಬೇರೆ ಕೂಡ ಕೊಟ್ಟು ಬೇರೆ ತೋರಿಸ್ತಾರಲ್ವ. ಬನ್ನಿ ನೋಡೋಣ. ಗಾಯ್ಸ್ ಈ ಒಂದು ಮೈಸೂರು ಝೂ ಏನಿದೆ ಇದು 1972ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಇಲಾಖೆಯ ಯಾಕಡೆ ಹಿಂಗೆ ಮಾಡಿಸಿ ನಮಗೆ ಇನ್ನೊಂದ್ಸಲ ಬರ ಮರ್ತೇ ಹೋಯ್ತು ನಮ್ಗೆ. ಗಾಯ್ಸ್ ಈ ಒಂದು ಮೈಸೂರು ಝೂ ಏನಿದೆ ಇದು 1972ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಅರಣ್ಯ ಇಲಾಖೆಯ ಸುಪ್ರೀಟಿಗೆ ಬರುತ್ತೆ. ಅದಾದಮೇಲೆ ಗಾಯ್ಸ್ 1979ರಲ್ಲಿ ಕರ್ನಾಟಕದ ಝೂ ಅಥಾರಿಟಿಗೆ ಬರುತ್ತೆ. ಗಾಯ್ಸ್ ಚಿರತೆ, ನಮ್ಮ ಚಿರತೆ ನೋಡಿ. ಚಿರತೆ ನಾನು ಮೊನ್ನೆ ಸಿಕ್ಕಿದ್ದಲ್ಲ. ಇಲ್ಲಿ ಬಾಯಿಲಿ ನಿನ್ನ ತಮ್ಮ ಕರಿಚಿರತೆ ಇದ್ದಾನೆ. ಇಲ್ಲಿ ನೋಡಿ ನಮ್ಮ ಕರಿಚಿರತೆ. ಅಲ್ಲೇ ನೋಡ್ತೀರಾ? ಏಯ್ ತೋರ್ಸಮ್ಮ. ಚಿರತೆಗೆ ತುಂಬಾ ಹೊಟ್ಟೆ ಹಸಿದಿದೆ, ಅದಕ್ಕೆ ಓಡಾಡ್ತಿದೆ. ಹುಲಿಗೆ ಭಯ ನನ್ನ ಕಂಡ್ರೆ, ಅದಕ್ಕೆ ಅಲ್ಲೇ ಕೂತಿದೆ. ಐ ಆಮ್ ವೇಟಿಂಗ್. ಗೈಸ್ ನಿಮ್ಮ ಫ್ರೆಂಡ್ಸ್ ನೋಡಿ, ನಿಮ್ಮ ಫ್ರೆಂಡ್ಸ್ ಇಲ್ಲೇ ಕೂತಿದ್ದಾರೆ. ಗಾಯ್ಸ್ ಹುಲಿ ಸಿಂಹ ಆಸ್ಟ್ರೇಲಿಯಾ. ನಮ್ಮ ಕಡೆಗೆ ಏನು ಕ್ಯಾರೇನೋ ಅಂತ ಇಲ್ಲ. ನಮ್ಮ ಕಡೆಗೆ ಏನು ಕ್ಯಾರೇನೋ ಅಂತ ಇಲ್ಲ. ನಾವು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ಟಿಕೆಟ್ ತಗೊಂಡು ಬಂದು ಒಂದು ಮಾತಾರು ಮಾತಾಡ್ತಾ ಇದ್ದೇವೆ ನಮ್ಮ ಜೊತೆ. ಹಾಂ 750 ಟಿಕೆಟ್ ಕೊಟ್ಬಿಟ್ಟು ತಂದಿವಿ. ಏನು ನಮ್ಮ ಹ್ಞೂ ಅಂತನೂ ಇಲ್ಲ ಗಾಯ್ಸ್. ಜಿರಾಫೆ ಹುಲಿ ಸಿಂಹ ಏನು ನಮ್ಗೆ ತುಂಬ ಬೇಜಾರಾಗ್ತೈತೆ. ನಾವು ಹಿಂಗಾದ್ರೆ ನಾವು ಎಷ್ಟು ಎಲ್ಗೂ ಬರಲ್ಲ. ನಾವು ಹೇಳ್ತಿದ್ದೀನಿ. ನಮ್ಮ ಕ್ಲೋಸ್ ಫ್ರೆಂಡ್ ಬಂದ ನೋಡಿ. ಗಾಯ್ಸ್ ಇಲ್ಲಿ ಡೈನೋಸರ್ ಇದೆ ನೋಡಿ. ಡೈನೋಸರ್ ಸೈಡ್ ಬಿಡು ಗಾಯ್ಸ್. ಇಲ್ಲಿ ಡೈನೋಸರ್ ಇದೆ. ಡೈನೋಸರ್ ಗಾಯ್ಸ್ ಬರೀ ಇಲ್ಲಿ ಚಿಂಪಾಂಜಿಗಳೇ ಇವೆ. ಇಲ್ಲಿ ನಮ್ಮೂರಲ್ಲಿ ಡೈಲಿ ನೋಡಿ ಈ ಚಿಂಪಾಂಜಿಗಳು ನೋಡೋಕ್ಕೆ ನಂಗೆ ಟೈಮ್ ಇಲ್ಲ. ಇಲ್ಲಿ ಮತ್ತೆ ಇಲ್ಲಿ ಝೂ ಅಲ್ಲಿ ಬೇರೆ ಕೊಡಾಕೋರೆ.
ಗುರಿಲ್ಲ ಪ್ರಾಣಿ ಇದನ್ನ ಇನ್ಫೋಸಿಸ್ ಅವ್ರ ಅಂತ ಬಿಲ್ಡ್ ಮಾಡಿರೋದು ನೋಡಿ. ಇದು ಮಂಗನ್ ಕಡೆ ಇದೆ. ಆ ಕಡೆ ಅಂತ ಮಂಕಂಗೆ ಕೂತವೆ, ಒಂದಾರು ಆಕ್ಟಿವ್ ಆಗಿಲ್ಲ, ಎಲ್ಲ ನಿಂತಾರೇನೆ. ಬನ್ನಿ ನೆಕ್ಸ್ಟು ಮುಸಳೆ ಗಿಸಳೆ ಇದೆ ನೋಡೋಣ. ಕ್ರೊಕಡೈಲ್ ಗಾಯ್ಸ್, ಇಲ್ಲಿ ಖಡ್ಗ ಮೃಗ ಐತೆ, ಬನ್ನಿ ತೋರಿಸ್ತೀನಿ. ಗೈಸ್ ನಡೆದು ಹುಡುಗರೆಲ್ಲ ಸುಸ್ತಾಗ್ಬಿಟ್ಟವ್ರೆ, ಎಲ್ಲ ನೀರು ಕೊಡಕ್ಕೆ ಬಂದವ್ರೆ ನೋಡಿ. ಇನ್ನೂ 2.3 ಕಿಲೋಮೀಟರ್ಸ್ ನಡಿಬೇಕಂತೆ. ಅಷ್ಟರಲ್ಲಿ ನಾನು ಸತ್ತೆ ಅಂತಲೇ ಅರ್ಥ. ಮಧ್ಯಾಹ್ನ ಊಟ ಮಾಡಿಲ್ಲ. ನೋಡೋಣ, ಇನ್ನೂ ತುಂಬ ಅನಿಮಲ್ಸ್ಗಳು ಮಾಡಬೇಕು, ಹಾಗಾಗಿ ನೋಡೋಣ ಮುಂದೆ ಏನೇನಿದೆ ಏನೇನಂತ.